ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇದು ಮಂತ್ರಾಲಯ ವ್ಲಾಗ್. ಗುರುವಾರ ಮತ್ತು ಶುಕ್ರವಾರದ 2 ದಿನ ಒಟ್ಟಿಗೆ ನಾನು ವ್ಲಾಗ್ನ ಮಾಡಿ ಹಾಕ್ತಾಯಿದ್ದೀನಿ. ಸೊ ಮಂತ್ರಾಲಯಕ್ಕೆ ಫೈನಲಿ ಹೋದ್ವಿ. ನ್ಯೂ ಇಯರ್ ದಿನ ತುಂಬ ರಶ್ ಇದೆ ಅಂದ್ಕೊಂಡ್ವಿ, ಬಟ್ ದೇವರು ನಮಗೆ 2 ಸತಿ ರಾಯರ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಇದು ಮಂಚಾಲಮ್ಮ, ಅಲ್ಲೇ ಪಕ್ಕದಲ್ಲಿರೋ ದೇವ್ರದ್ದು. ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ಹೋಗಿ ದೇವ್ರಿಗೆ ದರ್ಶನ ಮಾಡ್ಕೊಂಡು ಆಚೆ ಬಂದಮೇಲೆ ತೇರಿದೆ ಆಚೆ ಅಂತ ಹೇಳಿದ್ರು. ಸೊ ಒಂದು ಸತಿ ದೇವರು ಮೆರವಣಿಗೆ ಮಾಡಿದ್ರು. ಆಮೇಲೆ 4 ಥರ ಮೆರವಣಿಗೆ ಆಯಿತು ದೇವ್ರದ್ದು, ರಾಯರದು ಆನೆಗಳಲ್ಲಿ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನನಗಂತೂ ಇಷ್ಟು ದಿನ ನಾನು ವೆಯ್ಟ್ ಮಾಡಿದ್ದಕ್ಕೂ ಅಂದರೆ 3 ವರ್ಷದಿಂದ ನಾನು 3 ವರ್ಷದ ಹಿಂದೆ ಹೋಗಿ ಬಂದಿದ್ದೆ. ಬಟ್ ಈಗ ನಾನು ಹೋಗಿ ಬಂದಿರೋದಕ್ಕೂ ನಂಗೆ ತುಂಬಾ ಒಂಥರ ಮನ್ಸಿಗೆ ಸಮಾಧಾನ ಆಯಿತು, ಖುಷಿ ಕೂಡ ಆಯಿತು. ಎಷ್ಟು ನೋಡಿದ್ರೆ ನಾನು ರಾಯರನ್ನ ನನಗಂತೂ ಸಮಾಧಾನನೇ ಆಗಲಿಲ್ಲ. ಗುರುವಾರ ಅಂತೂ 2 ಸತಿ ದೇವ್ರ ದರ್ಶನ ಆಯಿತು ನನಗೆ. ಆ್ಯಂಡ್ ದೇವ್ರು ನೋಡ್ತಾ ಇದ್ದಂಗೆ ನಾನು ಫಸ್ಟ್ ಬೇಡಿಕೆ ಇಟ್ಟಿದ್ದೇನೆ, ನನ್ನ ವಿಡಿಯೋಸು ಚೆನ್ನಾಗಿ ಓಡಲಿ ಅಂತ. ನನ್ನ ಮನ್ಸಿಗೆ ಫಸ್ಟ್ ಬಂದಿದ್ದು ಅದೇನೆ. ಅಪ್ಪ ಅದು ಉಪವಾಸ ಬೇರೆ ಹೋಗಿದ್ದೆ, ದೇವ್ರನ್ನ ನೋಡೋವರೆಗೂ ಏನೂ ತಿಂದಿರಲಿಲ್ಲ. ಸೊ ನೋಡಿಕೊಂಡು ಕಣ್ಣು ತುಂಬ ರಾಯರನ್ನ ನೋಡಿಕೊಂಡು ಈಚೆ ಬಂದಮೇಲೆ ಮತ್ತೆ ಇನ್ನೊಂದು ಸತಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ಎಲ್ಲ ತೇರೆಲ್ಲ ಇದು ಮಾಡ್ಕೊಂಡು ಆಚೆ ಬರೋಷ್ಟರೊಳಗಾಗಿ ನಾವು 7:30 7:45 ಆಯಿತು. ತುಂಬಾ ಚೆನ್ನಾಗಿತ್ತು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ದೇವ್ರನ್ನ 2 ಸತಿ ನೋಡಿದ್ದು, ರಾಯರನ್ನ. ಆ್ಯಂಡ್ ತುಂಬ ಖುಷಿ ಆಯಿತು ನನಗೆ. ಈ ಖುಷಿನ ಹೇಗೆ ಹೇಳಿ, ನನಗಂತೂ ಸಖತ್ ಖುಷಿ ಆಯಿತು. 2 ಸತಿ ದೇವ್ರನ್ನ ನೋಡಿದ್ದಲ್ಲದೆ ತೇರುಗಳನ್ನ ನೋಡಿಕೊಂಡು. ಆ್ಯಕ್ಚುಲಾಗಿ ನಾವು ಹೋಗಿದ್ದೆ ಹೊಸ ವರ್ಷದ ದಿನ ದೇವ್ರನ್ನ ನೋಡಬೇಕು ಆ್ಯಂಡ್ ಈ ತೇರನ್ನ ನೋಡಬೇಕು ಅಂತೇಳಿ ಬೆಳಗ್ಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಕ್ಕೂ ನಮಗೆ ದೇವ್ರ ದರ್ಶನ ಸಿಕ್ಕಿದ್ದಕ್ಕೂ ಹಾಗೆ ಈ ತೇರು ನಡೆದಿದ್ದಕ್ಕೂ ತುಂಬಾ ಒಂದಿದಾಯಿತು. ಆ್ಯಂಡ್ ಮಂತ್ರಾಲಯ ಅಂತಂದ್ರೆ ಒಂದಿದು ನಾನು ನಂಬಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ರಾಯರನ್ನ ಹೋಗಿ ಒಂದು ಸತಿ ಬಂದಮೇಲೆ ನಾನು ನಂಬಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ನಾನು ರಾಯರ ದೇವಸ್ಥಾನಕ್ಕೆ ಹೋಗಿರಲಿಲ್ಲ, ಮಠಕ್ಕೆ ಲಾಸ್ಟ್ ಟೈಮ್ ಹೋಗಿದ್ದೆ. ಅದಾದಮೇಲೆ ಮಠಕ್ಕೂ ಎಲ್ಲಿ ಹೋಗಿರಲಿಲ್ಲ. ಅಲ್ಲಿ ಹೋಗಿ ಒಂದು ನೈಟ್ ಫುಲ್ಲು ಅಲ್ಲೇ ಮಲಗಿದ್ದು ಬರಬೇಕು ಅನ್ನೋದು ನನ್ನ ಒಂದು ಕನಸಾಗಿತ್ತು. ಸೊ ಎಷ್ಟೋ ಸತಿ ಅಂದ್ಕೊಂಡು ಇನ್ನೇನು ಫ್ಯಾಮಿಲಿ ಜೊತೆ ಹೋಗಬೇಕು ಅಂತ ಅಂದ್ಕೊಂಡು ರೆಡಿಯಾಗಿ ಹೋಗೋಕ್ಕೆ ಆಗಿರಲಿಲ್ಲ ನಾನು. ಲಾಸ್ಟ್ ಟೈಮ್ ನಮ್ಮನೆಯವರೆಲ್ಲ ಹೋಗಿದ್ರು, ಬಟ್ ನಾನೊಬ್ಬಳು ಮಿಸ್ ಆಗಿದ್ದೆ. ನನಗೆ ಆಸೆ ಇದ್ದಿದ್ದು ಈ ನ್ಯೂ ಇಯರ್ ದಿನವೇ ಹೋಗಬೇಕು, ದೇವ್ರ ದರ್ಶನ ಮಾಡ್ಕೊಂಬರ್ಬೇಕು ಅಂತ. ಆ್ಯಕ್ಚುಲಾಗಿ ನನ್ನ ಕೇಳಿದ್ದೆ. ನಾನು ಬುಧವಾರ ನೈಟ್ ಕರ್ಕೊಂಡೋಗಿ ನಾನು ಅಲ್ಲೇ ಮಲಗಿದ್ದು, ಗುರುವಾರ ದೇವ್ರನ್ನ ನೋಡ್ಕೊಂಡು ಬರಬೇಕು ಅಂತ. ಆದರೆ ದೇವರು ಹೊಸ ವರ್ಷದ ದಿನವೇ ದರ್ಶನ ಮಾಡಿಸಿ ಹಾಗೆ ನನ್ನ ತೇರು ಕೂಡ ನೋಡ್ಕೊಂಡು ಹೋಗಮ್ಮ, ನೀನು 2026ಕ್ಕೆ ನಾನು ನಿನಗೆ ದರ್ಶನ ಕೊಡ್ತೀನಿ ಅಂತ ಹೇಳಿ ಇಷ್ಟು ದಿನ ನನ್ನ ವೆಯ್ಟ್ ಮಾಡಿಸಿದ್ರೇನೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ರಾಯರನ್ನ ನೋಡಿ, ರಾಯರ ತೇರು ನೋಡಿ, ಹಾಗೆ ಅಲ್ಲಿ ನೈಟ್ ಮಲಗಬೇಕು ಅಂತ ಇದ್ದಿದ್ದು ನನ್ನ ಕನಸು ನೆರವೇರಿತು. ಹಾಗೆ 2ನೇ ತಾರೀಕು ಮತ್ತೆ ದೇವ್ರ ದರ್ಶನ ಮಾಡಿಕೊಂಡು ಬಿಚ್ಚಾಲೆ ನೋಡಿಕೊಂಡು ಹಾಗೆ ರಾಯರು ಪಂಚಮುಖಿ ದೇವಸ್ಥಾನ ಪ್ರತಿಯೊಂದು ನೋಡ್ಕೊಬಂದೆ. ಇಲ್ಲಿ ರೂಮ್ ಮಾಡ್ತಿದ್ರು ನಮ್ಮ ಜೊತೆ ಬಂದಿರೋರು, ಬಟ್ ನಾವಿಬ್ಬರು ಹೋಗಿ, ನಾನು ಮಗು 3 ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಮಲಗಬೇಕು ಅಂತ ಅಂದ್ಕೊಂಡಿದ್ದು. ಸೊ ನನಗಂತೂ ಫುಲ್ಲು ಟಯರ್ಡ್ ಆಗಿತ್ತು, ಹೋಗಿ ಮಲಗಿದ್ರೆ ಸಾಕಪ್ಪ ಅಂತ. ಇದು ಶುಕ್ರವಾರ ಬೆಳಗ್ಗೆಗೆ ಎಲ್ಲ ಮಲಗಿ ಎದ್ದಿದ್ರು. ಸೊ ನಾವು ಕೂಡ ಎದ್ದು ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಬಂದು ದೇವ್ರ ದರ್ಶನ ಮಾಡಿ ಆಚೆ ಬಂದಮೇಲೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅಷ್ಟೊಂದು ರಶ್ ಇರಲಿಲ್ಲ, ಬಟ್ ನಮಗೆ ನಾವು ಪ್ರಸಾದಕ್ಕೆ ಹೋದಾಗ ತುಂಬ ರಶ್ ಇದ್ದರು. ನಂಗೆ ತುಂಬ ಖುಷಿ ಆಯಿತು. ರಾಯರನ್ನ 2-3 ಸತಿ ನೋಡಿದ್ದೀನಿ. ಮಂತ್ರಾಲಯದ ರಾಯರು ಬಂದು ಎಲ್ಲರಿಗೂ ಐಶ್ವರ್ಯ ಅವರು ಕೇಳ್ಕೊಂಡಿದ್ದೆಲ್ಲ ಕೊಡಲಿ. ನನಗಂತೂ ತುಂಬ ಖುಷಿ ಆಯಿತು. ಇಲ್ಲಿ ಆಂಜನೇಯನ ಟೆಂಪಲ್ ಒಂದಿದೆ ಅಂತ ಹೇಳಿ ಪಂಚಮುಖಿ ಅಂತ ಹೇಳಿದ್ರು, ಬಟ್ ಇಲ್ಲಿ ಪಂಚಮುಖ ಏನಿರಲಿಲ್ಲ. ಇಲ್ಲಿಂದ ಮತ್ತೆ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ದು. ಸೊ ಆ್ಯಸ್ ಯೂಶುವಲ್ ನಾವು ಇಲ್ಲೇ ಏನೇನು ದೇವಸ್ಥಾನಗಳು ಸಿಗುತ್ತೆ ಅದನ್ನು ನೋಡ್ಕೊಂಡು ಹಾಗೆ ಮುಂದೆ ಹೊರಟಿದ್ದು. ಇನ್ನು ಪಂಚಮುಖಿ ದೇವಸ್ಥಾನ ಇಲ್ಲಿ ರಾಯರದು ಬಂದು ಮನೆ ದೇವ್ರು ಕೂಡ ಇದೆ ಅಂತ ಹೇಳಿದ್ರು. ಅಲ್ಲಿ ಕೂಡ ನೋಡಿಕೊಂಡು ಮತ್ತು ಬಿಚ್ಚಾಲೆಗೆ ಬಂದು ಬಿಚ್ಚಾಲೆಯಲ್ಲಿ ಏಕಶಿಲಾ ನೋಡಿಕೊಂಡು ಎಲ್ಲ ಪ್ರತಿಯೊಂದು ದೇವ್ರನ್ನ ನೋಡ್ಕೊಂಡು ಬಂದಿದ್ದು. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರಾಯರನ್ನ
ದರ್ಶನ ಕೂಡ ಮಾಡ್ಕೊಳ್ಳಿ. ಇದು ಬಂದು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ರಾಯರು ಮಲಗಿರ್ತಾರೆ ಅಂತ ಹೇಳ್ತಾರಲ್ವ, ಆ ಪ್ಲೇಸ್ನ ನಾನು ವಿಡಿಯೋ ಮಾಡ್ಬೋದಾ ಅಂತ ಕೇಳಿ ವಿಡಿಯೋ ಮಾಡ್ಕೊಂಡಿದ್ದು. ಮಾಡ್ಕೋಬೋದು ಅಂತ ಹೇಳಿದ್ರು. ಅಲ್ಲಿ ಎಲ್ಲರೂ ದುಡ್ಡು ಹಾಕ್ತಿದ್ರು, ನಾವು ಕೂಡ ಹಾಕಿದ್ವಿ. ಬಟ್ ದೇವರು ಎಲ್ಲರಿಗೂ ಇದು ಕೊಡಲಿ ಅಂತ ಇಲ್ಲಿ ಇದನ್ನೆಲ್ಲ ತೋರಿಸ್ತಾ ಇದ್ರು. ನಾನೇನು ಅಷ್ಟು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಸುಮಾರು ಜನ ಇದ್ದರು. ನಾನು ವಿಡಿಯೋ ಮಾಡೋದ್ರಿಂದ ಅವ್ರಿಗೂ ಏನಾದರೂ ಇದಾಗುತ್ತೆ ಅಂತೇಳಿ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಸೊ ಇದು ಬಂದು ಬಿಚ್ಚಾಲೆ ದೇವಸ್ಥಾನದ್ದು. ಬಾಳೆಹಣ್ಣು ಮತ್ತು ಬೆಲ್ಲದಲ್ಲಿ ಟೆಂಪಲ್ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಇಲ್ಲೇ ಕೂಡ ಏಕಶಿಲಾ ವ್ರತ ಇದಿರೋದು. ಅಲ್ಲಿ ಜಪತ್ ಕಟ್ಟಿ ಎಲ್ಲ ಇದೆ. ಬಟ್ ನಾವಲ್ಲಿ ವೀಡಿಯೋಸ್ ಮಾಡೋಂಗಿಲ್ಲ ಅಂತ ಹೇಳಿದರು. ಇದು ಮಾತ್ರ ನಾನು ಮಾಡಿಕೊಂಡೆ. ಇದು ಮಾಡ್ತಾಯಿದ್ದೆ. ಅಲ್ಲಿ ಹಾಕಿದ್ರು. ಅಲ್ಲಿ ಹಾಕಿದ್ಮೇಲೆ ನಾನೇನು ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ನದಿ ಮಕ್ಕಳನ್ನೆಲ್ಲ ಅಲ್ಲಿ ನೋಡ್ತಿದ್ರು. ನಾನು ಜಸ್ಟ್ ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಮೇಲೆ ಇದ್ರ ಹತ್ರ ಬಂದು ಅಲ್ಲಿಂದ ಒಂದು ವಿಡಿಯೋ ಮಾಡಿಕೊಂಡೆ, ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲರಿಗೂ ತೋರಿಸ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಬಾಯ್.